ವೇದಿಕೆ ಮೇಲೆ ಇರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅಕ್ಕ ತಂಗಿಯರೇ, ಕಪ್ಪಲಮಡುಗು, ಅಲಂಗೂರು ಮತ್ತು ಅಮ್ಮಲಗಾಲ ಪಂಚಾಯಿತಿಯ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜನವರು ಆಗಮಿಸಬೇಕಾಗಿತ್ತು. ಅವರು ಮುಖ್ಯಮಂತ್ರಿ ಅವರು ಒಂದು ಕೆಲಸದ ನಿಮಿತ್ತಾಗಿ ಅವರು ಸ್ವಲ್ಪ ಬ್ಯುಸಿಯಾಗಿದೆ, ತಡವಾಗಿದೆ, ಆದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎತ್ತರ ನಾರೆಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತ. ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ನಾವು ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ. ಹೆಣ್ಣು ಮಕ್ಕಳಿಗೆ ಎಲ್ಲೂ ಗೌರವ ಕೊಡದೆ ಯಾವುದೇ ಕಾರ್ಯಕ್ರಮ ಮಾಡಿದರೆ ಆ ಕಾರ್ಯಕ್ರಮ ಯಶಸ್ವಿಯಾಗಲ್ಲ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ಕೊಡ್ತೀವಿ. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ನಾವು ಕೊಡ್ತೀವಿ. ಹೆಣ್ಣು ಮಕ್ಕಳು ಮಹಿಳೆಯರು ಕೇವಲ ಬದುಕು ಸಾಗಿಸುವವರಲ್ಲ, ಅವರು ಬದುಕವನ್ನು ರೂಪಿಸವರು. ಹೆಣ್ಣು ಮಕ್ಕಳು ಒಂದು ಕುಟುಂಬವನ್ನು ನಡೆಸವರು. ಮಹಿಳೆಯರನ್ನು ಅಮ್ಮ, ಅಕ್ಕ, ಹೆಂಡತಿ, ತಂಗಿ ಎಲ್ಲ ಜವಾಬ್ದಾರಿಯಿಂದ ನಾವು ಕರಿತೀವಿ. ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಸಹ ಹೆಣ್ಣು ಮಕ್ಕಳೇ, ಮಹಿಳೆಯರೇ ಬರೀತಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ಶಕ್ತಿ, ಲಕ್ಷ್ಮಿ, ಸರಸ್ವತಿ ಎಂದು ಆರಾಧನೆ ಮಾಡ್ತಾರೆ. ಆದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೆಲವು ಸವಾಲುಗಳನ್ನು ಎದುರಿಸ್ತಾರೆ. ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಒಂದು ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹಿಸಿದರೆ ಆ ಕುಟುಂಬ ಬೆಳೀತದೆ. ಒಂದು ಕುಟುಂಬ ಬೆಳೆದರೆ ಆ ಊರು ಬೆಳೀತದೆ. ಒಂದು ಊರು ಚೆನ್ನಾಗಿದೆ ಅಂತಂದರೆ ಒಂದು ಸಮಾಜ ಬೆಳೀತದೆ. ಸಮಾಜ ಚೆನ್ನಾಗಿದೆ ಅಂದರೆ ಒಂದು ದೇಶವನ್ನು ಪ್ರಗತಿ ಇರುತ್ತೆ. ನಾವು ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ, ಒಳ್ಳೆ ಆರೋಗ್ಯಕರ ಸಮಾಜವನ್ನು ನಿರೂಪಿಸಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ನಾವು ಎಲ್ಲ ರೀತಿಯೂ ನಾವು ಅವರಿಗೆ ಗೌರವಿಸಬೇಕು. ಅವರಿಗೆ ಶಿಕ್ಷಣ ಆಗಲಿ, ರಾಜಕೀಯವಾಗಲಿ, ಸಾಮಾಜಿಕವಾಗಲಿ ಬೆಳೆಯೋಕ್ಕೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು. ಅದರಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಿಸಿದೆ. ನಿಮಗೆಲ್ಲ ಗೊತ್ತು. ಈ 5 ಗ್ಯಾರಂಟಿಗಳಿಂದ ನಮಗೆ ಬಡವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತ ಈಗಾಗಲೇ ನಿಮಗೆ ಗೊತ್ತು. ಈ 5 ಗ್ಯಾರಂಟಿಗಳು ಈಗಾಗಲೇ ನಿಮಗೆ ತಿಳಿದಿದೆ. ಆದರೂ ಇನ್ನೊಂದು ಸಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಗೃಹಲಕ್ಷ್ಮಿ, ಎರಡನೇದು ಭಾಗ್ಯಜ್ಯೋತಿ, ಮೂರನೇದು ಅನ್ನಭಾಗ್ಯ, ನಾಲ್ಕನೇದು ಯುವನಿಧಿ ಮತ್ತು 5ನೇದು ಶಕ್ತಿ ಯೋಜನೆ. ಈ 5 ಗ್ಯಾರಂಟಿಗಳ ಮುಖಾಂತರ ಬಡವರಿಗೆ ಈಗ ಎಷ್ಟೋ ಅನುಕೂಲವಾಗ್ತಾ ಇದೆ. ಅದೇ ರೀತಿ ನಾವು ಕೂಡ ನಮ್ಮ ಕೈಲಾದಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರ
ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಶಾಂತಿ, ಪ್ರೀತಿ, ಸಹನೆ ಜಾಸ್ತಿ ಇರುತ್ತೆ. ಮಹಿಳೆಯರು ಸಬಲರಾಗಬೇಕಾದ್ರೆ, ಮಹಿಳೆಯರು ಒಳ್ಳೆ ಕುಟುಂಬವನ್ನು ನಿರ್ವಹಿಸಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಶಿಕ್ಷಣ ಮುಖ್ಯ. ಅಂದರೆ ಈಗ ಇಲ್ಲಿ ಬಂದಿರುವಂತಹ ಮಹಿಳೆಯರು ತುಂಬ ಜನ ಓದಿಕೊಂಡಿಲ್ಲ. ಆದರೆ ನಿಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀಬೇಕಾದ್ರೆ ನಿಮ್ಮ ಮಕ್ಕಳನ್ನು ನೀವು ಓದಿಸಬೇಕು. ಮಕ್ಕಳನ್ನು ಓದಿಸಿದ್ರೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಕುಟುಂಬವನ್ನು ನೀವು ನಿರ್ವಹಿಸಿದಂಗೆ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು. ನೀವು ಸಬಲರಾಗಬೇಕಾದ್ರೆ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು. ನೀವು ಎಲ್ಲ ವಿಷಯಗಳಲ್ಲೂ, ನೀವು ಮಹಿಳೆಯರು ಎಲ್ಲ ವಿಷಯಗಳಲ್ಲೂ ನೀವು ನಿರ್ಣಯ ತಗೊಳ್ಳುವಾಗ ಹಾಗೆ ಆಗಬೇಕು. ನೀವು ನಿರ್ಣಯ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬವನ್ನು ಒಳ್ಳೆ ಮಟ್ಟಕ್ಕೆ ಬೆಳೆಸೋಕ್ಕಾಗುತ್ತೆ ಹೊರತು ಇಲ್ಲ ಅಂದರೆ ನೀವು ನಿರ್ಣಯ ತಗೊಳ್ಳಿಲ್ಲ ಅಂದರೆ ಆಗಲ್ಲ. ನೀವು ಭಯ ಪಟ್ಕೊಂಡು ಯಾವುದೇ ರಾಜಕೀಯವಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಿ ನೀವು ಮುಂದೆ ಬರಲಿಲ್ಲ ಅಂದರೆ ನಿಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯ ಬೆಳೆಸೋಕ್ಕಾಗಲ್ಲ. ಅದರಿಂದ ನೀವು ಎಲ್ಲ ರೀತಿಯಲ್ಲೂ ನೀವು ಸಬಲರಾಗಬೇಕಂತ ಉದ್ದೇಶದಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಿಸಿದೆ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ, ಅವರ ಸಲಹೆ ಮೇರೆಯೊಂದಿಗೆ ನಮ್ಮ ಎಲ್ಲ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಇನ್ನು ಈ ದೀರ್ಘ ಸುಮಂಗಲಿ ಭವದ ಕಾರ್ಯಕ್ರಮದ ಜೊತೆಗೆ ಇನ್ನು 4 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಣಯ ಮಾಡಿದ್ದೀವಿ. ಈಗ ಒಂದು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ, ಇನ್ನು 4 ಕಾರ್ಯಕ್ರಮಗಳು ಅಂದರೆ ಒಟ್ಟು 5 ಕಾರ್ಯಕ್ರಮಗಳನ್ನು ಒಂದನೇ ಹಂತದಲ್ಲಿ ಅಂದರೆ ಈ 4-5 ತಿಂಗಳಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮದಂತೆ ನಾವು 5 ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದ್ದೀವಿ. ಒಂದನೇದು ದೀರ್ಘ ಸುಮಂಗಲಿ ಭವ ಎಲ್ಲ ಪಂಚಾಯಿತಿಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತೆ. ಪ್ರತಿ ತಿಂಗಳು ನಾವು ಇದೇ ರೀತಿ ಮುಂದುವರಿಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ಎರಡನೇ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಸೋದರಿಯರಿಗೆ, ಅಂದರೆ ಗರ್ಭವತಿ ಆಗಿರುವಂಥ ಎಲ್ಲ ಸೋದರಿಯರಿಗೆ, ಅಂದರೆ ಈಗಿನ ಲೆಕ್ಕದ ಪ್ರಕಾರ ಸುಮಾರು 2,000 ಗರ್ಭಿಣಿ ಸ್ತ್ರೀಯರಿದ್ದಾರೆ. ನಮ್ಮ ಸೋದರಿಯರು ನಮ್ಮ ತಾಲೂಕಲ್ಲಿ 2,000 ಗರ್ಭಿಣಿಯನ್ನು ನಿಗದಿಪಡಿಸಿ ನಾವು ಶ್ರೀಮಂತದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಂದೆ ತಿಂಗಳಲ್ಲಿ ನಾವು 2,000 ಮಹಿಳೆಯರಿಗೆ ಅಂದರೆ ಗರ್ಭವತಿಯವರಿಗೆ ಒಂದೇ ವೇದಿಕೆಯಲ್ಲಿ 2,000 ಮಹಿಳೆಯರಿಗೆ ಶ್ರೀಮಂತದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶ್ರೀಮಂತ ಕಾರ್ಯಕ್ರಮದ ಜೊತೆಗೆ ಅವರಿಗೆ ಮೊದಲನೇ ತಿಂಗಳಿಂದ ಡೆಲಿವರಿ ಆಗುವವರೆಗೂ ನಾವು ಜಾಲಪ್ಪ ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ. ಸರ್ಜರಿಗಾಗಿರ್ಬೋದು, ಅವರು ಹೆಲ್ತ್ಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕೆ ಎಲ್ಲ ರೀತಿಯ ಡಾಕ್ಟರ್ಗಳು ಬಂದು ಇಲ್ಲಿ ಸಲಹೆ ಕೊಟ್ಟು ಉಚಿತ ವೈದ್ಯಕೀಯ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೂರನೇ ಕಾರ್ಯಕ್ರಮ ಬಂದು, ಈಗ ತಂದೆ ತಾಯಿ ಆದಮೇಲೆ ನಮಗೂ ಗುರುಗಳು ಮುಖ್ಯ. ಗುರುಗಳಂದರೆ ನಮ್ಮ ಮಕ್ಕಳಿಗೆ ಬೆಳೆಸೋರು. ನಮ್ಮ ಮಕ್ಕಳು ತಂದೆ ತಾಯಿ ಬಿಟ್ಟರೆ ಸ್ಕೂಲ್ಗಳಲ್ಲಿ ಗುರುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ
ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಗೌರವಿಸುವ ಹಾಗೆ ನಾವು ಆಚಾರ್ಯ ದೇವೋಭವ ಅನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರೂಪಿಸಲು ಯೋಜನೆ ಮಾಡಿದ್ದೀವಿ. ಅದೇ ರೀತಿ 4ನೇ ಕಾರ್ಯಕ್ರಮ ಅಂದರೆ ಪ್ರತಿದಿನ ಪ್ರತಿ ಕ್ಷಣ ನಮಗೋಸ್ಕರ ಎಲ್ಲ ರೀತಿ ಸಹಕಾರ ಮಾಡೋರು. ಉದಾಹರಣೆಗೆ ಇಲ್ಲೇ ಹೇಳ್ತೀನಿ ನೋಡಿ, ಇಲ್ಲೇ ಉದಾಹರಣೆ ಒಂದು ಹೇಳ್ತೀನಿ. ನೀವೆಲ್ಲ ಇಲ್ಲಿ ಕೂತಿದ್ರ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಿಂತ್ಕೊಂಡಿದೆ, ನಿಮಗೋಸ್ಕರ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಪಬ್ಲಿಕ್ಕಲ್ಲಿ ನಮಗೆ ಯಾವ್ಯಾವ ಡಿಪಾರ್ಟ್ಮೆಂಟು ನಮಗೋಸ್ಕರ ಕೆಲಸ ಮಾಡ್ತಾರೋ, ನಮಗೋಸ್ಕರ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅಂತ ಸರ್ಕಾರದ ಉದ್ಯೋಗ ಮಾಡ್ತಾರವ ಎಲ್ಲ ಸರ್ವಿಸ್ ಅವ್ರಿಗೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಕಾಯಕ ದೇವೋಭವ ಅಂತ. 5ನೇ ಕಾರ್ಯಕ್ರಮ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ 1ನೇ ತಾರೀಕಿಂದ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಂತ ಕಟ್ಟುನಿಟ್ಟಿನ ಅಪ್ಪಣೆ ಮಾಡಿದ್ದಾರೆ. ನಮ್ಮ ಅಣ್ಣ ತಮ್ಮಂದಿರು ಸಡನ್ನಾಗಿ ಬಂದುಬಿಡ್ತಾರೆ ರೋಡಲ್ಲಿ, ಹೆಲ್ಮೆಟ್ ಧರಿಸಲ್ಲ. ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಅವ್ರಿಗೊಬ್ಬರಿಗೆಲ್ಲ ತೊಂದರೆ ಆಗೋದು, ಆ ಫ್ಯಾಮ್ಲಿಗೆ ತೊಂದರೆ ಆಗೋದು, ಅವನ್ನ ನಂಬಿಕೊಂಡಿರೋರಿಗೆ ತೊಂದರೆ ಆಗೋದು. ಅದರಿಂದ ಈ ಹೆಲ್ಮೆಟ್ಟು ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಮಾಡುವ ಆಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಈ ರೀತಿ ಸುಮಾರು 1ನೇ ಹಂತದಲ್ಲಿ ಈ 6 ತಿಂಗಳಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 2ನೇ ಹಂತದಲ್ಲಿ ಇನ್ನೂ ಬೇರೆ ರೀತಿ ಕಾರ್ಯಕ್ರಮಗಳಿದೆ. ಅವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಆದಷ್ಟು ಈ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳೇ ಜಾಸ್ತಿ ಇದೆ. ಅದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನನ್ನ ಎಲ್ಲ ಕಾರ್ಯಕ್ರಮಗಳು ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು, ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನಾವು ಒಬ್ಬರು ಮನಸ್ಸು ಮಾಡಿದ ಈ ಕಾರ್ಯಕ್ರಮ ರೂಪಿಸೋಕ್ಕಾಗಲ್ಲ. ಅದರಿಂದ ಸುಮಾರು ಜನ ಎಲ್ಲ ರೀತಿ ಸಹಕಾರ ಮಾಡಿ